ನಮಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬೇಸಿಗೆ ಬಂತಂದ್ರೆ ಸಾಕು ನೀರಿಗಾಗಿ ಹಾಹಾಕಾರ ಶುರುವಾಗ್ಬಿಡತ್ತೆ. ಮನುಷ್ಯರು ಅದು ಹೇಗೋ ಬಾಯರ್ಸ್ಕೊಳ್ತಾರೆ, ದಣುವರ್ಸ್ಕೊಳ್ತಾರೆ. ಆದರೆ ಪ್ರಾಣಿ ಪಕ್ಷಿಗಳಿಗೆ ಅದನ್ನ ಮಾಡೋದಕ್ಕಾಗೋದಿಲ್ಲ. ಯಾಕೆಂದ್ರೆ ಕೆರೆ ಕುಂಟೆಗಳಲ್ಲಿ ನೀರು ಕಮ್ಮಿ ಆಗಿರುತ್ತೆ. ಒಂದ್ ರೀತಿಯಲ್ಲಿ ಬತ್ತೆ ಹೋಗಿರುತ್ತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದರಲ್ಲೂ ಈ ಬಾರಿ ಕೇಳ್ಬೇಕಾ, ಬರಗಾಲ ಬಂದು ಎಲ್ಲರೂ ಕೂಡ ಪರದಾಡುವಂತಹ ಪರಿಸ್ಥಿತಿ. ಹೀಗಿರ್ಬೇಕಾದ್ರೆ ಪಕ್ಷಿಗಳಿಗೆ ದಣಿವಾಸೋದಕ್ಕೆ ಅಥವಾ ಅವುಗಳ ಬಾಯಾರಿಕೆಯನ್ನ ದೂರ ಮಾಡೋದಕ್ಕೆ, ಅವರ ಹೊಟ್ಟೆಯನ್ನ ತುಂಬಿಸೋದಕ್ಕೆ ಒಂದು ವಿಶಿಷ್ಟ ಅಭಿಯಾನವನ್ನ ಶುರು ಮಾಡಲಾಗಿದೆ. ಆ ಪಕ್ಷಿಗಳಿಗೆ ಧಾನ್ಯಗಳನ್ನ ಮತ್ತು ನೀರನ್ನ ಇಡುವಂತಹ ವಿಶೇಷ ಕಾರ್ಯಕ್ರಮ ಇದು, ವಿಶೇಷ ಅಭಿಯಾನ ಇದು. ಹಾಗಾದ್ರೆ ಈ ಅಭಿಯಾನವನ್ನ ನಡೆಸ್ತಾ ಇರೋದು ಯಾರು? ಈ ಅಭಿಯಾನ ಯಾವ ರೀತಿ ಇರುತ್ತೆ? ಇದರಿಂದ ಏನು ಉಪಯೋಗ, ಯಾರಿಗೆ ಉಪಯೋಗ ನೋಡೋಣ. ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಕಿರಂಗುಂದೂರು ಗ್ರಾಮದಲ್ಲಿ ತಮ್ಮದೇ ಆದ ನಾವು ಮತ್ತು ಪ್ರತಿಷ್ಠಾನ ಎಂಬ ತಂಡವನ್ನ ಕಟ್ಟಿಕೊಂಡು ಕಿರಂಗುಂದೂರಿನ ಗೌತಮ್ ಬೇಸಿಗೆಗಾಲದಲ್ಲಿ ಪಕ್ಷಿಗಳಿಗೆ ನೀರಿಡುವ ಒಂದು ವಿನೂತನ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಒಂದಿಲ್ಲೊಂದು ಸಮಾಜಮುಖಿ ಕೆಲಸಗಳನ್ನ ಮಾಡಿಕೊಂಡು ಬರ್ತಾ ಇರುವ ಗೌತಮ್ ಆ ಊರಿನಲ್ಲಿ ಫೇಮಸ್. ಕಳೆದ 3 ವರ್ಷಗಳ ಹಿಂದೆ ಹಕ್ಕಿಗೊಂದು ಗುಟುಕು ಅಭಿಯಾನ ಎಂಬ ಒಂದು ಕಾರ್ಯಕ್ರಮವನ್ನ ಆರಂಭಿಸಿದ ಇವರು ವರ್ಷದಿಂದ ವರ್ಷಕ್ಕೆ ವಿಭಿನ್ನವಾಗಿ ಈ ಪ್ರಯತ್ನವನ್ನ ಮುಂದುವರಿಸಿದ್ದಾರೆ. ವಿನೂತನವಾಗಿ ಪಕ್ಷಿಗಳಿಗೆ ನೀರು ಮತ್ತು ಆಹಾರವನ್ನ ಇಡುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಮೊದಲ ವರ್ಷ ಪಕ್ಷಿಗಳಿಗೆ ನೀರಿಟ್ಟು ಅದನ್ನ ಸೆಲ್ಫಿ ಕಳುಹಿಸುವ ಅಭಿಯಾನ, 2ನೇ ವರ್ಷ ಶಾಲಾ ಮಕ್ಕಳಿಗೆ ಪಕ್ಷಿ ತಜ್ಞರಿಂದ ಪಕ್ಷಿಗಳ ಬಗ್ಗೆ ಮಾಹಿತಿ ಹಾಗೂ ಪ್ರಬಂಧ ಬರೆಯುವ ಸ್ಪರ್ಧೆಯನ್ನ ಏರ್ಪಡಿಸಿದ್ರು. ಇನ್ನು 3ನೇ ವರ್ಷ ಅಂದ್ರೆ ಈ ಬಾರಿ ಮನೆಯ ಮುಂದೆ ತಾರಸಿಯ ಮೇಲೆ ಹಾಗೂ ತೋಟದಲ್ಲಿ ಪಕ್ಷಿಗಳಿಗೆ ನೀರು ಹಾಗೂ ಆಹಾರ ಧಾನ್ಯಗಳನ್ನ ಇಡಬೇಕು ಹಾಗೂ ಹಾಗೆ ಇಟ್ಟಂತಹ ಒಂದು ವಿಡಿಯೋ ಅಥವಾ ಫೋಟೋವನ್ನ ಇವರಿಗೆ ಕಳುಹಿಸಿಕೊಟ್ರೆ ಅದರಲ್ಲಿ ಉತ್ತಮ ಛಾಯಾಚಿತ್ರಕ್ಕೆ ಬಹುಮಾನವನ್ನ ನೀಡುವ ಕೆಲಸಕ್ಕೆ ಗೌತಮ್ ಕಿರಂಗುಂದೂರು ಮತ್ತವರ ತಂಡ ಮುಂದಾಗಿದೆ. ಇದರ ಒಂದು ಮುಖ್ಯ ಉದ್ದೇಶ ಅಂದ್ರೆ ಬೇಸಿಗೆಯ 3 ತಿಂಗಳು ಪಕ್ಷಿ ಮತ್ತು ಪ್ರಾಣಿಗಳಿಗೆ ನೀರಿನ ಸಮಸ್ಯೆ ಎದುರಾಗುತ್ತೆ. ಇದನ್ನ ಹೋಗಲಾಡಿಸುವ ನಿಟ್ಟಿನಲ್ಲಿ ಈ ಕೆಲಸಕ್ಕೆ ಮುಂದಾಕಿರೋದು. ಬೇಸಿಗೆ ಶುರುವಾದ್ರೆ ಸಾಕು ರಾಜ್ಯದಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗುತ್ತೆ. ಮನುಷ್ಯರು ಹಾಗೋ ಹೀಗೋ ದಣಿವನ್ನ ಆರಿಸಿಕೊಳ್ತಾರೆ. ಆದ್ರೆ ಮೂಕ ಜೀವಿಗಳ ಪಾಡು ಯಾರಿಗೂ ಬೇಡ. ಗುಬ್ಬಿ, ಕೋಗಿಲೆ, ಕಾಡು ಪಾರಿವಾಳ, ಮರಕುಟುಕ ಹೀಗೆ ವಿವಿಧ ರೀತಿಯ ಪಕ್ಷಿಗಳು ಮಳೆಗಾಲ ಚಳಿಗಾಲದಲ್ಲಿ ಹೇಗೆ ಬದುಕ್ಬಿಡ್ತವೆ. ಆದ್ರೆ ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ಇದ್ದಾಗ ಅವುಗಳ ಪರಿಸ್ಥಿತಿ ಹೇಳುತ್ತಿರುತ್ತೋ. ಇನ್ನು ಕಾಡುಗಳ ನಾಶ, ಅರಣ್ಯಕ್ಕೆ ಬೆಂಕಿ ಬೀಳೋದ್ರಿಂದ ಆಹಾರ ಸಿಗದೆ ನಾಡಿನತ್ತ ಬರುತ್ತವೆ. ಈ ಪಕ್ಷಿಗಳ ದಣಿವಾರಿಸಲು ಮನೆ ಸುತ್ತ ತೋಟಗಳಲ್ಲಿ, ಮನೆಯ ತಾರಸಿಯ ಮೇಲೆ, ತೆಂಗಿನ ಚಿಪ್ಪುಗಳಲ್ಲಿ ಅಥವಾ ಹಳೆಯ ಬಾಟಲಿಗಳಲ್ಲಿ, ಅಡಿಕೆ ಹಾಳೆಗಳಲ್ಲಿ ನೀರು ಹಾಗೂ ಆಹಾರ ಇಡೋದ್ರಿಂದ ಅವು ಅಲ್ಲಿಯೇ ಬಂದು ದಣವಾರಿಸಿಕೊಂಡು ಹೋಗ್ತವೆ. ಹಾಗೂ ಮುಂಜಾನೆ ಎದ್ದಾಗಲೂ ಕೂಡ ಹಕ್ಕಿಗಳ ಚಿಲಿಪಿಲಿ ಸದ್ದಿನಿಂದ ಒಂದಷ್ಟು ಮನಸ್ಸಿಗೂ ಕೂಡ ಮುದ ನೀಡುತ್ತದೆ. ನಾವು ಈ ಪ್ರತಿಷ್ಠಾನವು ಅಭಿಯಾನವನ್ನ ವಿನೂತನವಾಗಿ ನಾಡಿನ ಜನತೆಗೆ ಮುಟ್ಟಿಸುತ್ತಿರೋದ್ರಿಂದ ಎಲ್ಲರೂ ಕೂಡ ವಿವಿಧ ಭಾಗಗಳಿಂದ ಈ ಒಂದು ಕಾರ್ಯಕ್ಕೆ ಉತ್ತಮ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಅಂತಾರೆ ಸವಿತಾ. ಇದೇ ರೀತಿಯ ಪ್ರತಿದಿನದ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.